ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಅಂತ ಇದನ್ನು ಕರಿತೀವಿ. ನಿಮ್ಮ ಮನೆಯ ಹಿತ್ತಲಲ್ಲಿ ಇಲ್ಲ ಅಂದರೆ ಗದ್ದೆ ಮಧ್ಯ ಈ ಎಲೆಗಳು ಹುಟ್ಕೊಳ್ಳುತ್ತೆ. ಈ ಎಲೆ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಬೆಳಗ್ಗೆ ಎರಡೆರಡು ಎಲೆ ತಿನ್ನೋದಕ್ಕೆ ಕೊಡೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಮಕ್ಕಳು ತೊದಲು ಮಾತಾಡ್ತಾ ಇದ್ರೆ ಆಡೋ ಪದಗಳು ಈ ಎಲೆ ದಿನನಿತ್ಯ ತಿಂದರೆ ಸ್ಪಷ್ಟ ಆಗುತ್ತೆ. ಇನ್ನು ಮಕ್ಕಳ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಇನ್ನು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಈ ರೀತಿಯ ಎಲೆಗಳನ್ನು ತಿಂದು ಅದರ ರಸವನ್ನು ಕುಡಿಯೋದ್ರಿಂದ ಮಾನಸಿಕ ಒತ್ತಡ ದೂರ ಆಗುತ್ತೆ. ಉರಿ ಮೂತ್ರ ಸಮಸ್ಯೆ ಇರೋರು ಕೂಡ ಈ ಎಲೆಗಳನ್ನು ಜಗದು ರಸವನ್ನು ನುಂಗಿದ್ರೆ ಉರಿ ಮೂತ್ರ ಕೂಡ ಕಡಿಮೆ ಆಗುತ್ತೆ. ಉಸಿರಾಟದ ಸಮಸ್ಯೆ ಇರೋರು ಕೂಡ ಇದನ್ನು ಸೇವಿಸಬೇಕು, ಒಳ್ಳೆಯದಾಗತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ. ಇದರ ಜೊತೆಗೆ ಈ ಸೊಪ್ಪನ್ನು ನೀವು ಬಳಸುವಂತಹ ಆಯಿಲ್ ಜೊತೆ ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಚೋದ್ರಿಂದ ಹೇರ್ ಫಾಲ್ ಸಮಸ್ಯೆ ಕೂಡ ದೂರ ಆಗುತ್ತೆ. ಸೊ ಈ ಒಂದು ಎಲೆ ನಮ್ಮ ಮನೆಯಲ್ಲೇ ಸಿಗತ್ತೆ. ಇದನ್ನ ನೀವು ಪ್ರತಿನಿತ್ಯ ನಿಮ್ಮ ಆಹಾರ ಪದ್ಧತಿ ಜೊತೆಗೆ ಸೇರಿಸ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಇದನ್ನ ಚಟ್ನಿ ಕೂಡ ಮಾಡಿ ತಿಂತಾರೆ. ಚಟ್ನಿ ಮಾಡಿ ತಿನ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ಜಗ್ದು ರಸ ನುಂಗ್ಬೋದು.